ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕದನ ವಿರಾಮ ಘೋಷಣೆಯಾದ ನಂತರವೂ ಕೂಡ ಪಾಕಿಸ್ತಾನ ನಡೆಸಿದಂತಹ ದಾಳಿ ಇದೆಯಲ್ಲ, ಗಡಿ ಭಾಗದಲ್ಲಿ ಸಾಕಷ್ಟು ಹಾನಿಗೆ ಕಾರಣವಾಗಿದೆ. ಭಾರತದ ಗಡಿಗಳ ಗ್ರಾಮಗಳ ಮೇಲೆ ನಿರಂತರವಾಗಿ ಶೆಲ್ ದಾಳಿಯನ್ನು ನಡೆಸಲಾಗಿತ್ತು. ಶೆಲ್ ದಾಳಿಗೆ ಬಾಂಡಿ ಮಾರುಕಟ್ಟೆ ಸಂಪೂರ್ಣವಾಗಿ ನಾಶವಾಗಿ ಹೋಗಿದೆ. ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿರುವಂತಹ ಬಾಂಡಿ ಗ್ರಾಮ ಅಂಗಡಿಯ ಶಟ್ಟರ್ ಅನ್ನು ಛೇದಿಸಿದೆ ಶೆಲ್ನ ಅವಶೇಷಗಳು. ಬಾಂಡಿ ಮಾರುಕಟ್ಟೆಯಲ್ಲಿ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಅನ್ನು ನಡೆಸಿದೆ. ಕಾಶ್ಮೀರದ ಕಣಿವೆಯಿಂದ ನಿಮ್ಮ ಪಬ್ಲಿಕ್ ಟಿವಿ ನಿರಂತರವಾದಂಥ ವರದಿಯನ್ನು ಮಾಡ್ತಾ ಇದೆ. ಪಾಕಿಸ್ತಾನ ಮತ್ತು ಭಾರತದ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆದ ಬಳಿಕ ಎರಡೂ ದೇಶಗಳ ನಡುವೆ ದಾಳಿ ಪ್ರತಿ ದಾಳಿಯ ಇಂಪ್ಯಾಕ್ಟ್ಗಳು ಹೇಗಿದೆ, ಎಫೆಕ್ಟ್ಗಳು ಹೇಗಿದೆ ಅನ್ನುವಂಥದ್ದನ್ನು ನಿರಂತರವಾಗಿ ನಿಮ್ಮ ಮುಂದೆ ತೋರಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದೀವಿ. ನಾವು ಇವತ್ತು ಉರಿ ಸೆಕ್ಟರ್ನ ಬಾಂಡಿ ಮಾರ್ಕೆಟ್ನಲ್ಲಿದ್ದೀನಿ. ಇಲ್ಲಿ ಪಾಕಿಸ್ತಾನದ ಶೆಲ್ ದಾಳಿಗೆ ಇಡೀ ಮಾರುಕಟ್ಟೆ ಹೇಗೆ ಹಾಳಾಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಿದ್ದೀನಿ. ನೋಡಿ, ದೃಶ್ಯಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ. ಉರಿ ಸೆಕ್ಟರ್ ನಿರಂತರವಾಗಿ ಪಾಕಿಸ್ತಾನದ ಶೆಲ್ ದಾಳಿಗೆ ತುತ್ತಾಗ್ತಾ ಇರುವಂಥ ಒಂದು ಪ್ರಮುಖ ಪ್ರದೇಶ ಆಗಿರುವಂಥದ್ದು. ಪ್ರತಿದಿನ ರಾತ್ರಿಯೂ ಕೂಡ ಇಲ್ಲಿ ನಿರಂತರವಾಗಿ ಶೆಲ್ ದಾಳಿಯನ್ನ ಮಾಡಲಾಗುತ್ತೆ. ಇಲ್ಲೇ ಹತ್ತಿರದಲ್ಲಿರುವಂತಹ ಪಾಕಿಸ್ತಾನ ಬಾರ್ಡರ್ ಇಂದ ನಿರಂತರವಾಗಿ ಶೆಲ್ ದಾಳಿಗಳಾಗ್ತಾ ಇರುವಂಥದ್ದು. ಇದರಿಂದ ಇಲ್ಲಿಯ ಜನರು ಕೂಡ ಸಾಕಷ್ಟು ಆತಂಕದ ಪರಿಸ್ಥಿತಿಯಲ್ಲಿದ್ದಾರೆ. ಇಡೀ ಊರೇ ಖಾಲಿಯಾಗುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿರುವಂಥದ್ದು. ಇಡೀ ಮಳಿಗೆಗಳೇನಿದಾವೆ, 25ಕ್ಕಿಂತ ಹೆಚ್ಚು ಅಂಗಡಿ ಮುಂಗಟ್ಟುಗಳಿದ್ವು. ಆ ಎಲ್ಲ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಧ್ವಂಸ ಆಗಿರುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ. ಶೆಲ್ನ ಹೊಡೆತಕ್ಕೆ ಇಡೀ ಅಂಗಡಿ ಮುಂಗಟ್ಟುಗಳು ಏನು ಕಟ್ಟಿಗೆಯಿಂದ ನಿರ್ಮಾಣ ಮಾಡಲಾಗಿತ್ತು ಅವೆಲ್ಲವೂ ಕೂಡ ಛಿದ್ರ ಆಗಿ ಹೋಗಿರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲ ಶೀಟ್ಗಳ ಪರಿಸ್ಥಿತಿ ಕೂಡ ಹೇಗಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. ಇದ್ರ ಜೊತೆಗೆ ಇಲ್ಲಿ ನೋಡಿ, ಈ ಶಟರ್ಗಳ ಪರಿಸ್ಥಿತಿ ಏನಾಗಿದೆ ಅನ್ನುವಂಥದ್ದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಎಲ್ಲವೂ ಕೂಡ ಈ ಶೆಲ್ನ ಅವಶೇಷಗಳು ಬಂದು ಏನು ತಗಲುತ್ತೆ, ಆ ಶೆಲ್ನ ಅವಶೇಷಗಳು ಬಂದು ತಗಲದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಬಿರುಕು ಬಿಟ್ಟಿರುವಂಥದ್ದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ನೋಡಿ, ಎಲ್ಲ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕೂಡ ತೋರಿಸ್ತಾ ಇದ್ದೀನಿ. ಇಡೀ ಮಾರುಕಟ್ಟೆ ಪ್ರದೇಶ ಏನಿದೆ ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆಗೆ ಪ್ರಮುಖವಾಗಿ ನೋಡಿ, ಈ ಮಸೀದಿ ಏನಿದೆ, ಈ ಮಸೀದಿಯು ಕೂಡ ಭಾಗಶಃ ಹಾಳಾಗಿರುವಂಥದ್ದನ್ನು, ನಾಶ ಆಗಿರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಈ ಮಸೀದಿಯ ಕಿಟಕಿ ಗಾಜುಗಳೇನಿದಾವೆ ಅವುಗಳೆಲ್ಲವೂ ಕೂಡ ಒಡೆದು ಚೂರಾಗಿರುವಂಥದ್ದು. ಮತ್ತು ಈ ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಭಾಗದಲ್ಲಿರುವಂಥ ಮೇಲಿನ ಚಾವಣಿ ಏನಿದೆ ಅದು ಕೂಡ ಸಂಪೂರ್ಣವಾಗಿ ನಾಶ ಆಗಿರುವಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಇಡೀ ಮಾರುಕಟ್ಟೆ ಪ್ರದೇಶ ಏನಿದೆ ಅದು ಅಲ್ಲೋಲ ಕಲ್ಲೋಲ ಆಗಿದೆ. ಬಹಳ ವೇಗವಾಗಿ ಬರುವಂತಹ ಏನು ಮಿಸೈಲ್ಗಳೇನಿದಾವೆ ಅಥವಾ ಶೆಲ್ಲ ಏನಿದೆ ಅದರ ಫೋರ್ಸ್ಗೆ ಇಡೀ ಸುತ್ತಮುತ್ತ ಇರುವಂತಹ ಎಲ್ಲ ಅಂಗಡಿ ಮುಂಗಟ್ಟುಗಳು ಧ್ವಂಸ ಆಗಿ ಹೋಗಿರುವಂಥದ್ದನ್ನು ನೋಡ್ಬೋದು. ಈ ರೀತಿಯಾಗಿ ಇದ್ದಂತಹ ಮಾರುಕಟ್ಟೆ ನೋಡಿ, ಈ ಭಾಗದಲ್ಲಿ ಏನು ಗಮನಿಸ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಇದ್ದಂತಹ ಮಾರುಕಟ್ಟೆ ನೋಡಿ ಈ ರೂಪವನ್ನು ಪಡ್ಕೊಂಡಿರುವಂಥದ್ದು, ಈ ರೂಪಕ್ಕೆ ತಿರುಗಿರುವಂಥದ್ದು. ಅಂದರೆ ಇಡೀ ಅಂಗಡಿ ಈಗ ಬಳಕೆಗೆ ಯೋಗ್ಯವಾಗದಂತಹ ಸನ್ನಿವೇಶದಲ್ಲಿ ಈಗ ನಿರ್ಮಾಣ ಆಗಿರುವಂಥದ್ದು. ಒಂದು ರೀತಿ ಆತಂಕದ ಪರಿಸ್ಥಿತಿಯಲ್ಲಿ ಇಲ್ಲಿಯ ಜನರು ಕೂಡ ಬದುಕುವಂಥ ಸನ್ನಿವೇಶಗಳು ಈಗ ಸದ್ಯಕ್ಕೆ ಇಲ್ಲಿ ನಿರ್ಮಾಣ ಆಗಿದೆ. ಕ್ಯಾಮ್ರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಉರಿ.